ಇಲ್ಲಿ ಅಂಧತ್ವ ಇರೋರಿಗೆ ಭಾಳಷ್ಟು ಜನಕ್ಕೆ ಅವರಿಗೆ ನಾವು ಇನ್ನೊಬ್ಬರು ಕಣ್ಣನ್ನು ದಾನ ಮಾಡೋದ್ರ ಮುಖಾಂತರ ಅವರಿಗೆ ಕಣ್ಣನ್ನು ನಾವು ಕೊಡ್ಬೋದು. ಈಗ ಮೊನ್ನೆ ಒಂದು ಇದು ನೋಡಿದೆ, ಸತ್ತ ಮೇಲೂ ಕೂಡ ಫೇಸ್ಬುಕ್ ವಾಟ್ಸಪ್ ನೋಡಬೇಕು ಅಂತಂದರೆ ಏನು ಮಾಡಬೇಕು, ಕಣ್ಣನ್ನು ದಾನ ಮಾಡಬೇಕು ಅಂತೇಳಿ. ನೋಡಿ ಎಂಥ ಒಂದು ಸ್ಲೋಗನ್ ಇದೆ. ಹಾಗಾಗಿ ಈಗ ನಮ್ಮ ದೇಶದಲ್ಲಿ ಸುಮಾರು ಒಂದು 25 ಲಕ್ಷ ಜನಕ್ಕೆ ಬೇರೆಯವರು ಕಣ್ಣನ್ನು ದಾನ ಮಾಡಿದ್ರೆ ಅವ್ರಿಗೆ ದೃಷ್ಟಿ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ನಮ್ಮ ದೇಶದಲ್ಲಿ ಸುಮಾರು 30,000 ಜನ ಸಾವನ್ನಪ್ತಾರೆ. ಪ್ರತಿ ದಿವಸ 30,000 ಜನ ಸಾವನ್ನಪ್ತಾರೆ. ಆ 30,000 ಜನದಲ್ಲಿ ಕೊನೆ ಪಕ್ಷ ಒಂದು 5,000 ಜನನಾದರೂ ಕೂಡ ಕಣ್ಣನ್ನು ದಾನ ಮಾಡೋ ಪ್ರವೃತ್ತಿಯನ್ನು ನಡೆಸ್ಕೋಬೇಕು. ಈಗಾಗಲೇ ಮನೆಯೆಲ್ಲ ಗೊತ್ತಿರೋ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಸತ್ತಂತ ಪ್ರತಿಯೊಬ್ಬರು ಕೂಡ ಕಣ್ಣನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ, ಅದು ವಿದ್ಯಾರ್ಥಿಗಳು ಹೆಚ್ಚಿದ್ದೀರಿ, ನೀವು ಇವತ್ತೇ ತಾವು ಸತ್ತ ಮೇಲೆ ತಮ್ಮ ಕಣ್ಣನ್ನು ದಾನ ಮಾಡಲಿಕ್ಕೆ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ನೀವು ಒಬ್ಬರಿಗೆ ನೀವು ಕಣ್ಣನ್ನು ಇದು ಮಾಡಿದ್ರೆ, ಕಣ್ಣು ಕೊಟ್ಟರೆ 4 ಜನಕ್ಕೆ ದೃಷ್ಟಿ ಕೊಡ್ಬೋದು. ಒಬ್ಬ ಕಣ್ಣು ದಾನ ಮಾಡಿದ್ರೆ 4 ಜನಕ್ಕೆ ದೃಷ್ಟಿ ಕೊಡ್ತಾರೆ. ಇದನ್ನು ಕೂಡ ತಾವೆಲ್ಲ ಗಮನದಲ್ಲಿಟ್ಕೊಂಡು ನೇತ್ರ ಒಂದು ಇದಕ್ಕೆ ದಾನಕ್ಕೆ ತಾವೆಲ್ಲರೂ ಕೂಡ ಮುಂದಾಗಬೇಕು ಅಂತ ಇದೇ ಸಮಯದಲ್ಲಿ ನಮ್ಮ ಸಂಸ್ಥೆಗಳ